ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಏನು ಹಣ ತಾಂತಾ ಇದ್ದೀರೋ ಸುಮಾರು 2,000 ರೂಪಾಯಿ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡ್ತಾಯಿದೆ. ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುಮಾರು 2,000 ರೂಪಾಯಿ ಇನ್ನು ಮುಂದೆ ನಿಂತೋಗಲಾಗಿದೆ. ಅಂದರೆ ಸ್ಟಾಪ್ ಮಾಡಿದ್ದಾರೆ. ಸುಮಾರು 8 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಬಂದಾಗಲಿದೆ ಅಂತ ಮಾಹಿತಿ ಬರ್ತಾಯಿದೆ. ಫ್ರೆಂಡ್, ಇಲ್ಲಿ ಯಾಕೆ ಬಂದ್ ಮಾಡ್ತಾರೆ, ಯಾಕೆ ಗೃಹಲಕ್ಷ್ಮಿ ಹಣ ಬರೋಲ್ಲ ಇವರಿಗೆ ಅಂತ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಫ್ರೆಂಡ್, ಬನ್ನಿ ಹಾಗಾದರೆ ನೋಡೋಣ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳಾ ಖಾತೆಗೆ ಸರ್ಕಾರ BPL ಕಾರ್ಡ್ ಇದ್ದವರಿಗೆ ನಾವು ಪ್ರತಿ ತಿಂಗಳು APL ಕಾರ್ಡ್ ಆಗಲಿ BPL ಕಾರ್ಡ್ 2,000 ರೂಪಾಯಿ ಹಣ ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ಕೊಂಡು ಬಂತು. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗ ಸದ್ಯಕ್ಕೆ 8 ಲಕ್ಷ ರೇಷನ್ ಕಾರ್ಡ್ ರದ್ದಾಯ್ತಿದ್ದಾವೆ ಅಂತ ತಿಳಿಸ್ತಾರೆ. ಸುಮಾರು 8 ಲಕ್ಷ ರೇಷನ್ ಕಾರ್ಡು ರದ್ದಾಯ್ತಾ ಇದ್ದಾವಂತೆ. ಫ್ರೆಂಡ್, ಇವು ರದ್ದಾದ ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಸಿಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಆದಾಯ ಇನ್ಕಮ್ ಇರೋರು ಜಾಸ್ತಿ ಇದ್ದಾರಂತೆ, ಮತ್ತು ದೊಡ್ಡ ದೊಡ್ಡ ಜಮೀನ್ದಾರರು ಇದ್ದಾರಂತೆ, ಮತ್ತು 5-6 ಬಿಲ್ಡಿಂಗ್ಗಳು ಇರೋರು ಸಹ ಇಲ್ಲಿ BPL ಕಾರ್ಡ್ ಇದ್ದಾವೆ. ಅಂಥ BPL ಕಾರ್ಡ್ಗಳನ್ನು ಸಾಕಷ್ಟು ರದ್ದು ಮಾಡ್ತಾರಂತೆ, ಮತ್ತು APL ಕಾರ್ಡ್ ಕನ್ವರ್ಟ್ ಮಾಡ್ತಾರಂತೆ. ಫ್ರೆಂಡ್, ಇಲ್ಲಿ BPL APL ಕಾರ್ಡ್ಗಳು ಕೊಡ್ತೀವಿ ಅಂತ ಸರ್ಕಾರ ತಿಳಿಸಿದರೆ, ಮತ್ತು ಡಿಲೀಟ್ ಆದಂಥ ಗೃಹಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬಂದಾಗುತ್ತೆ ಅಂತಲೇ ನಾವು ತಿಳಿಸ್ಬೋದು. ಫ್ರೆಂಡ್, ಈಗ ರೇಷನ್ ಕಾರ್ಡು ಸುಮಾರು ಕೇಂದ್ರ ಸರ್ಕಾರನೇ ಇದು ಆರ್ಡ್ರ್ ಮಾಡಿದೆಯಂತೆ. ಸುಮಾರು ಆದಾಯ 1,20,000 ರೂಪಾಯಿ ಏನು ಇನ್ಕಮ್ ಇರೋದು. ಈಗ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಿರಲ್ಲ, ಆದರೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ನೋಡಲಿ, ಒಬ್ಬರಿಗೆ 70,000 ಇರುತ್ತೆ, 80,000 ಇರುತ್ತೆ, ಇನ್ನೊಬ್ಬರು 90,000 ಇರುತ್ತೆ, ಇನ್ನೊಬ್ಬರು 1,20,000 ಇರುತ್ತೆ, 1,50,000 ಲಕ್ಷ ಇರುತ್ತೆ, 2,50,000 ಲಕ್ಷ ಇರುತ್ತೆ. ಆದರೂ ಅವರಿಗೆ BPL ಕಾರ್ಡು ಇರ್ತವೆ. ಅಂಥ BPL ಕಾರ್ಡು ನೋಡಿ ಸರ್ಕಾರ ಅನರ್ಹ, ಅಂದರೆ ಏನು 1,20,000 ಒಳಗಡೆ ಇದ್ದವ್ರಿಗೆ ಇಲ್ಲಿ ಯಾವುದೇ ಥರ BPL ಕಾರ್ಡು ಅನ್ವಯಿಸೇ ಮಾಡಲ್ಲ. ಫ್ರೆಂಡ್, ಅದೇ ಥರ 1,20,000 ಮೇಲ್ಪಟ್ಟ ಅಂತ BPL ಕಾರ್ಡು ಎಲ್ಲ ಸಹ ರದ್ದು ಮಾಡ್ತಾರಂತೆ. ಫ್ರೆಂಡ್, ರದ್ದು ಅಂದರೆ ನಿಮಗೆ BPL ಕಾರ್ಡಿಂದ APL ಮಾಡ್ಬೋದು, ಅಥವಾ ಸಾಕಷ್ಟು ಜನ IST ಇದ್ದರೆ ಅವ್ರನ್ನ ಕ್ಯಾನ್ಸಲ್ ಮಾಡುತ್ತೆ. ಈ ಥರ ಕನ್ವರ್ಟ್ ಆಗುತ್ತೆ. ಮತ್ತು ನಿಮ್ಮ ಏನು ರೇಷನ್ ಕಾರ್ಡ್ಗಳು ಒಂದು ಸ್ವಲ್ಪ ನೀವು ಚೆಕ್ ಮಾಡ್ಕೋಬೋದು. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಯಾವ ರೀತಿ ನಮ್ಮ ರೇಷನ್ ಕಾರ್ಡ್ಗಳು ಚೆಕ್ ಮಾಡ್ಕೋಬೋದು ಅನ್ನೋದು. ಫ್ರೆಂಡ್, ಈಗ ನಿಮಗೆ ಏನು ತಿಳಿಸ್ತೀನಿ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಇಲ್ಲಿ ಮಹಿಳೆಯರು ಹಣ ಬಂದಿಲ್ಲ ಅಂತಲೇ ಕಾಯ್ತಾಯಿದ್ದಾರೆ. ಖಂಡಿತ 20 ಮೇಲೆ ನಾವು ಹಣ ಹಾಕ್ತೀವಿ ಅಂತಾರೆ. 20 ಒಳಗಡೆಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಯಾವ ರೀತಿ ಆಗ್ತಾರೆ ಅನ್ನೋದು ಕಾದು ನೋಡಬೇಕು. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸದ್ಯಕ್ಕೆ 2 ತಿಂಗಳು ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅತಿ ಶೀಘ್ರದಲ್ಲೇ ತಿಳಿಸಿದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಇದರಲ್ಲಿ ಈಗ ಕಾರ್ಡ್ ಹೋಲ್ಡರ್ಸ್ಗಳು ಏನಿರ್ತಾರೋ ಅಂಥವೇನೋ ಡಿಲೀಟ್ ಆದರೆ, ಅಂದರೆ ಫುಲ್ಲು ಪೂರ್ಣವಾಗಿ ರದ್ದಾದರೆ, APL ಕಾರ್ಡಿಂದ BPL ಕಾರ್ಡು ಆದರೂ ಅವ್ರಿಗೆ ಬರ್ಬೋದು. ಯಾಕೆಂದರೆ BPL ಕಾರ್ಡ್ APL ಕಾರ್ಡ್ವರೆಗೂ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾಯಿದ್ದಾರೆ. ಫ್ರೆಂಡು, ಫುಲ್ಲು ಅವರ ಕಾರ್ಡ್ಗಳೇನೋ ಕ್ಯಾನ್ಸಲ್ ಮಾಡಿದ್ರು ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬರೋಲ್ಲ. ಮತ್ತು ಮಿಸ್ಸಾಗಿ ನಿಮ್ಮವು ಏನಾರ 1 ಲಕ್ಷ ಒಳಗಡೆ ಏನಾರ ಕಾರ್ಡು ಕ್ಯಾನ್ಸಲ್ ಆದರೆ ನೀವು ಅರ್ಜಿ ಹಾಕಿ ಪುನಃ ಪಡೆಯಬಹುದು ಅಂತ ತಿಳಿಸಿದ್ದಾರೆ. ಆಹಾರ ಇಲಾಖೆಗೆ ಭೇಟಿ ಮಾಡಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿಸಿ ನೀವು ಅರ್ಜಿಯಲ್ಲಿ ಹಾಕಿದ್ರೆ ಮತ್ತೆ ನಿಮ್ಮ ರೇಷನ್ ಕಾರ್ಡು ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ. 1,20,000 ಒಳಗಡೆ ಇದ್ದು ಮಿಸ್ಸಾಗಿ ಹೋಗಿದ್ರೆ ಅವರು ಹೇಳ್ತಾರೆ, ಮಿಸ್ಸಾಗಿ ಹೋಗಿದ್ರೆ ನೀವು ಅರ್ಜಿ ತಗೊಂಡು ರಿಟರ್ನ್ ಪಡಿಬೋದು ಅಂತ ಇಲ್ಲಿ ತಿಳಿಸ್ತಾರೆ. ಫ್ರೆಂಡ್, ಈಗ ಸದ್ಯಕ್ಕೆ ಸರ್ಕಾರ ತಿಳಿದ ಪ್ರಕಾರ 8 ಲಕ್ಷ ಕಾರ್ಡುಗಳು ನಾವು ರದ್ದತಿ ಮಾಡ್ತೀವಿ. BPL ಕಾರ್ಡು BPLinದ APL ಕನ್ವರ್ಟ್ ಮಾಡ್ತೀವಿ. ಸಾಕಷ್ಟು ಕಾರ್ಡುಗಳು ಕ್ಯಾನ್ಸಲ್ ಆಯ್ತವೆ ಅಂತ ಇಲ್ಲಿ ತಿಳಿಸಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮಸ್ಕಾರ.